ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠ ಗುರುಗಳಿಗೆ ಆತ್ಮಬೋಧನೆಯನ್ನು ಮಾಡ್ತಾ ಇದ್ದ. ಅದರಲ್ಲಿ ಪರಮಾತ್ಮನು ಪ್ರಾಣರೂಪದಿಂದ ದೇಹದಲ್ಲಿದ್ದಾನೆ. ಆ ಪ್ರಾಣರೂಪದಲ್ಲಿ ದೇಹದಲ್ಲಿದ್ದುಕೊಂಡು ಒಳಗೆ ಹೊರಗೆ ಹೋಗಿ ಬರ್ತಾ ಈ ದೇಹವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಈ ರೀತಿ ಪ್ರತಿಯೊಂದು ಜೀವರಾಶಿಗಳಲ್ಲೂ ಇದ್ದಾನೆ. ಅದರಿಂದ ಆ ಪ್ರಾಣರೂಪನಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನವನ್ನು ನೀನು ಮಾಡು ಅಂತ ಹೇಳಿ ಆ ಸೋಹಂಭಾವದಿಂದ ಪೂಜೆ ಮಾಡುವಂತ ಇಲ್ಲಿ ಶಿವ ಹೇಳ್ತಾ ಇದ್ದ. ಶಬ್ದಾದಿ ವಿಷಯ ರೂಪ ರಸವನ್ನು ತನ್ನ ಆನಂದ ರಸದಿಂದಲೇ ಮಧುರ ಮಾಡಿಕೊಂಡು ಭೋಗಿಸುವ ಪ್ರಾಣವೆಂಬ ಉತ್ತಮವಾದ ಕುದುರೆಯನ್ನು ಕಟ್ಟಿರುವ, ಪ್ರಾಣ ಅಪಾನ ವ್ಯೂಹವೆಂಬ ರಥವನ್ನು ಹತ್ತಿರುವ, ಗೂಢವಾಗಿ ಎಲ್ಲದರ ಒಳಗೆ ಗುಹೆ ಎಂಬ ವಿಜ್ಞಾನಮಯ ಕೋಶದಲ್ಲಿರುವ ಆತ್ಮನನ್ನು ಧ್ಯಾನಿಸಬೇಕು. ಒಂದೊಂದೇ ರಹಸ್ಯ ಶಿವ ಹೆಂಗೆ ಬಿಚ್ಚಿಡ್ತಾನೆ ನೋಡಿ. ಶಬ್ದಾದಿ ವಿಷಯ ರೂಪ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ 5 ತನ್ಮಾತ್ರೆಗಳು ಇರ್ತಾವಲ್ಲ, ಇವುಗಳಲ್ಲಿ ರಸವನ್ನು ತನ್ನ ಆನಂದ ರಸದಿಂದಲೇ ಮಧುರ ಮಾಡಿಕೊಂಡು, ಆತ್ಮಜ್ಞಾನವೆಂಬ ಆನಂದ ರಸದಿಂದಲೇ ಇವುಗಳಿಂದ ಬರ್ತಕ್ಕಂಥ ವಿಷಯಾನಂದವನ್ನು ಮಧುರ ಮಾಡಿಕೊಂಡು ಇಚ್ಛೆಯಾಗುವಂತೆ ಮಾಡಿಕೊಂಡು ಭೋಗಿಸುವಂತಹ ಪ್ರಾಣವೆಂಬ ಉತ್ತಮವಾದ ಕುದುರೆಯನ್ನು ಕಟ್ಟಿರುವ. ಈ ಪ್ರಾಣ ಅಂತಕ್ಕಂಥದ್ದು ಶರೀರದಲ್ಲಿ ಉತ್ತಮವಾದ ಕುದುರೆ. ಅದು ಪ್ರಾಣ ಅಪಾನ ವ್ಯೂಹ ಎಂಬ ರಥವನ್ನು ಹತ್ತಿರುವ ಪಂಚಪ್ರಾಣಗಳಾಗಿ ಇದೇ ವಿಂಗಡಣೆ ಆಗುತ್ತೆ. ಈ ಕುದುರೆಗಳ ಒಂದು ವ್ಯೂಹ ಗುಂಪು ಇಲ್ಲಿ ಆ ರಥವನ್ನು ಹತ್ತಿರುವ, ಗೂಢವಾಗಿ ಯಾರ ಕಣ್ಣಿಗೂ ಕಾಣಬಾರದಂತೆ ಎಲ್ಲದರ ಒಳಗೆ ಗುಹೆ ಎಂಬ ವಿಜ್ಞಾನಮಯ ಕೋಶದಲ್ಲಿರುವ ಆತ್ಮನನ್ನು ಧ್ಯಾನಿಸಬೇಕು. ವಿಜ್ಞಾನಮಯ ಕೋಶ ಅಂದರೆ ಇಲ್ಲಿ ಬುದ್ಧಿ. ಆ ಬುದ್ಧಿಯೊಳಗೆ ಅಡಗಿರ್ತಾನೆ ಯಾರು? ಪರಮಾತ್ಮ. ಈಗ ಅರ್ಥ ಆಯ್ತಲ್ಲ? ಪರಮಾತ್ಮ ಶರೀರದೊಳಗೆ ಎಲ್ಲಿದ್ದಾನೆ? ಬುದ್ಧಿಯ ಒಳಗಿದ್ದಾನೆ. ಬುದ್ಧಿಯ ಒಳಗಿದ್ದರೂ ಸರ್ವ ಇಂದ್ರಿಯಗಳಲ್ಲೂ ಗೋಚರನಾಗಿದ್ದಾನೆ, ಸರ್ವಾಂಗಗಳಲ್ಲೂ ವ್ಯಾಪ್ತನಾಗಿದ್ದಾನೆ. ಯಾಕೆ? ಪ್ರಾಣಶಕ್ತಿಯ ಮೂಲಕ ವಿಹರಿಸ್ತಾನೆ. ಅದರಿಂದ ಇಲ್ಲಿ ಪ್ರಾಣವಾಯುವಿನ ಮೂಲಕ ಇಡೀ ಶರೀರದಲ್ಲಿ ವ್ಯಾಪಕನಾಗಿದ್ದಾನೆ. ಆದರೆ ಎಲ್ಲಿ ಅಡಗಿ ಕೂತಿದ್ದಾನೆ ಅಂದರೆ ವಿಜ್ಞಾನಮಯ ಕೋಶವೆಂಬ, ಅಂದರೆ ಆ ಬುದ್ಧಿಯಲ್ಲಿ ಆತನಿರ್ತಾನೆ. ಅದರಿಂದ ಬುದ್ಧಿಯಲ್ಲಿ ಆತನನ್ನು ಧ್ಯಾನಿಸಬೇಕು. ಈ ರೀತಿಯಲ್ಲಿ ಶಿವನು ರಹಸ್ಯವನ್ನು ಬಿಚ್ಚಿಡ್ತಾ ಹೋಗ್ತಾನೆ. ತಿಳಿಯಬೇಕಾಗಿರುವ ಎಲ್ಲವನ್ನೂ ತಿಳಿಸುವವನಾಗಿ, ಸರ್ವಕರ್ಮಗಳನ್ನು ಮಾಡುವವನಾಗಿ, ಸರ್ವ ಭೋಗಗಳನ್ನು ಭೋಗಿಸುವವನಾಗಿ, ಸರ್ವ ಪ್ರತ್ಯಯಗಳನ್ನು ಸ್ಮರಿಸುವವನಾಗಿ ಇರುವ ಆತ್ಮನನ್ನು ನಾವು ಸೋಹಂಭಾವದಿಂದಲೇ ಪೂಜಿಸಬೇಕು. ದೇಹಗಳಲ್ಲಿರುವ ಸರ್ವಾಂಗಗಳನ್ನು ಬಲ್ಲವನಾಗಿ, ಹೌದಾನೆ? ಯಾಕಂದರೆ ಪ್ರಾಣವಾಯು ದೇಹದಲ್ಲಿ ಸಂಚರಿಸ್ತಾ ಇರೋ ಭಾಗವೇ ಇಲ್ಲ. ಅಕಸ್ಮಾತ್ ಪ್ರಾಣವಾಯು ಹೋಗಲಿಲ್ಲ ಅಂದರೆ ದೇಹದ ಆ ಭಾಗ ಮರಗಟ್ಟಿ ಹೋಗುತ್ತೆ, ಕೊಳೆತು ಹೋಗುತ್ತೆ. ಆಯಿತಾ? ಅದರಿಂದ ಆ ಪ್ರಾಣವಾಯು ಶರೀರದ ಎಲ್ಲ ಸರ್ವಾಂಗಗಳಲ್ಲೂ ಸಂಚಾರ ಮಾಡ್ತದೆ. ಸಂಚಾರ ಮಾಡೋದ್ರಿಂದ ಸರ್ವಾಂಗಗಳನ್ನು ಬಲ್ಲವನಾಗಿರ್ತಾನೆ ಪರಮಾತ್ಮ. ವ್ಯಾಪಾರ ಮಾಡಿಸಬಲ್ಲವನು ಅವನೇ ಆಗಿರ್ತಾನೆ. ಭಾವ ಅಭಾವ ಎರಡರಲ್ಲೂ ಗೋಚರಿಸುವವನಾಗಿ, ತನ್ನ ಪ್ರಕಾಶದಿಂದ ಎಲ್ಲವನ್ನು ಚೆನ್ನಾಗಿ ಬೆಳಗುವವನಾಗಿ ಎಲ್ಲೆಲ್ಲೂ ಇರುವ ಶಿವಸ್ವರೂಪವನ್ನು ಚಿಂತಿಸಬೇಕು. ಹೊರಗಿನ ಪೂಜೆ ಒಳಗಿನ ಪೂಜೆ ಎಲ್ಲವನ್ನೂ ಹೇಳ್ತಾ ಇದ್ದಾನೆ. ಇಲ್ಲಿ ಯಾವುದೇ ಪರಿಕರಗಳನ್ನ ಹೇಳ್ತಾ ಇಲ್ಲ. ಹೂವು ತಗೊಬನ್ನಿ, ಅಗರಬತ್ತಿ ಗಂಧದ ಕಡ್ಡಿ ತಗೊಬನ್ನಿ, ಕರ್ಪೂರ ತಗೊಬನ್ನಿ, ಹೂವು ತಗೊಬನ್ನಿ, ಗಂಧವನ್ನು ತಗೊಬನ್ನಿ, ಎಳ್ನೀರು ತಗೊಬನ್ನಿ, ಅಕ್ಷತೆ ತಗೊಬನ್ನಿ, ಏನೂ ಇಲ್ಲ. ಹೊರಗೆ ಸಿಕ್ಕೋದು ಏನೂ ಇಲ್ಲ. ಕೈಯಿಂದ ಮುಟ್ಟುವಂಥದ್ದು ಏನೂ ಇಲ್ಲ. ಕೇವಲ ಏನೂ ಇಲ್ಲದ ಪರಮಾತ್ಮನನ್ನು ಏನೂ ಇಲ್ಲದೆ ಪೂಜಿಸಬೇಕು. ಕೇವಲ ಆತ್ಮಜ್ಞಾನದಿಂದ ಮಾತ್ರ ಪೂಜಿಸಬೇಕು ನಿರಾಕಾರ ಬ್ರಹ್ಮನನ್ನು. ಈ ಪೂಜೆ ಸುಲಭವಾಗಿದೆ, ಮಾಡೋದಕ್ಕೆ ನಮಗೆ ಕಷ್ಟವಾಗಿದೆ. ಇನ್ನು ಭಾವ ಎಂದರೆ ಇರುವ ಪದಾರ್ಥಗಳು ಅವು ಇಂದ್ರಿಯ ಗೋಚರಗಳಾಗುವು, ಇಲ್ಲದ ಪದಾರ್ಥವು ಇಲ್ಲವೆಂದೇ ತಿಳಿಯುವುದು. ಇವೆರಡೂ ಪ್ರತ್ಯಕ್ಷ ಅನುಪಲಬ್ಧಿ ಎಂಬ 2 ಪ್ರಮಾಣಗಳು. ಅದ್ವೈತಿಗಳು ಬಾಟ್ಪರಂತೆ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ ಎಂದು 6 ಪ್ರಮಾಣಗಳನ್ನು ಒಪ್ಪುವರು. ಈ ಆತ್ಮನು ನಿಷ್ಕಳನು ಅಂದರೆ ಭಾಗಗಳಿಲ್ಲದವನು, ಸಕಲನು ಭಾಗಗಳೆಲ್ಲವನ್ನೂ ಉಳ್ಳವನು, ದೇಹದಲ್ಲಿರುವವನು, ಆಕಾಶದ ತುಂಬಿರುವವನು, ಯಾವುದರಲ್ಲಿಯೂ ಆಸಕ್ತಿ ಇಲ್ಲದವನು,
ಎಲ್ಲದರಲ್ಲಿಯೂ ಆಸಕ್ತಿ ಉಳ್ಳವನು. ಏನು ಹಿಂಗೆಲ್ಲ ಹೇಳ್ಬಿಡ್ತಾರಲ್ಲ ಅಂತ ಎಲ್ಲರಿಗೂ ಒಂಥರ ಅಯೋಮಯ ಆದಂಗೆ. ಯಾವುದರಲ್ಲಿಯೂ ಆಸಕ್ತಿ ಇಲ್ಲದವನಂತೆ, ಆದರೆ ಎಲ್ಲದರಲ್ಲಿಯೂ ಆಸಕ್ತಿ ಉಳ್ಳವನಂತೆ. ಈಗ ಹೆಂಗಪ್ಪ ಸಾಧ್ಯ ಅಂತ ಅಂದರೆ ಉಂಡು ಉಪವಾಸಿ ಅಂತ ಅರ್ಥ. ಈ ರೀತಿಯಲ್ಲಿ ಉಳ್ಳವನು ನಿತ್ಯನಾಗಿರುವವನು, ಅಂಗಾಂಗಗಳಲ್ಲಿಯೂ ಬೋಧರೂಪನಾಗಿ ತುಂಬಿರುವವನು ಆದ ಆತ್ಮನನ್ನು ಧ್ಯಾನಿಸುತ್ತಿರಬೇಕು. ಆತ್ಮಜ್ಞಾನವನ್ನು ತಿಳಿತಾ ಹೋದಂಗೆ ಇದ್ರೆ ನಮಗೆ ಇದರ ಭೇದಗಳು ಮರ್ಮಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಇದೇನೂ ಅರ್ಥ ಆಗೋದಿಲ್ಲ. ಮನಸ್ಸಿನ ಮನನ ಶಕ್ತಿಯಾಗಿರುವವನು ಈತನೇ. ಪ್ರಾಣಾಪಾನಗಳ ಮಧ್ಯದಲ್ಲಿ ಗೋಚರನಾಗುವವನು ಈತನೇ. ಹೃದಯ, ಕಂಠ, ಕಾಲು ಮಧ್ಯಗಳಲ್ಲಿರುವವನು, ಭ್ರೂಮಧ್ಯ, ನಾಸಾಪುಟಗಳು ಎಂಬ ಪೀಠದಲ್ಲಿರುವವನು ಆದ ಆತ್ಮನನ್ನು ಧ್ಯಾನಿಸುತ್ತಿರಬೇಕು. 36 ತತ್ವಗಳ ಮತ್ತು ಉನ್ಮನಿ ಶಕ್ತಿಯ ಆಚೆಯಲ್ಲಿರುವ ಅಂತಃಶಬ್ದಾದಿಗಳನ್ನು ಮಾಡುವ ಮನಸ್ಸೆಂಬ ಹಕ್ಕಿಯನ್ನು ಪ್ರೇರಿಸುವ ಆ ಆತ್ಮನನ್ನು ಧ್ಯಾನ ಮಾಡಬೇಕು. ಅರ್ಥ ಆಯ್ತಲ್ವಾ? ಈ ರೀತಿಯಲ್ಲಿ ಎಲ್ಲವನ್ನು ತಿಳಿದು ನಾವು ಧ್ಯಾನವನ್ನು ಮಾಡಬೇಕು. ಶಿವಯೋಗ ವಿಚಾರವಾಗಿ ನಿಜಗುಣರ ವಿವೇಕ ಚಿಂತಾಮಣಿಯನ್ನು ನೋಡಿ. ನಿಮಗೆ ಹೆಚ್ಚಿನ ವಿವರಣೆಗಳು ಬೇಕು ಅಂದರೆ ಶಿವಯೋಗ ವಿಚಾರವಾಗಿ ನಿಜಗುಣ ಶಿವಯೋಗಿಗಳು ಬರೆದಿರ್ತಕ್ಕಂಥ ವಿವೇಕ ಚಿಂತಾಮಣಿಯನ್ನು ಗ್ರಂಥವನ್ನು ನೋಡಿ ಅಂತ ಇಲ್ಲಿ ಗ್ರಂಥ ಬರೆದಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ವ್ಯವಹಾರದಲ್ಲಿ ವಿಕಲ್ಪವಾಗುತ್ತಿದ್ದರೂ ಶಾಸ್ತ್ರಾರ್ಥವಚನದಲ್ಲಿ ಅವಿಕಲ್ಪವಾಗಿರುವ ವಾಕ್ಪದದಲ್ಲಿ ಇರುವ ಎಳ್ಳಿನಲ್ಲಿರುವ ಎಣ್ಣೆಯಂತೆ ಸರ್ವಾಂಗಗಳಲ್ಲಿಯೂ ಅಂತಸ್ಥಿತನಾಗಿರುವ ಆತ್ಮನನ್ನು ಧ್ಯಾನ ಮಾಡಬೇಕು. ಯಾವ ಸಂಕಲ್ಪಗಳಿಂದಲೂ ಕಲಂಕಿತನಾಗದಿರುವ, ಯಾವುದೇ ಸಂಕಲ್ಪ ಮಾಡಿದ್ರೂ ಆತ್ಮನನ್ನು ನಾವು ಕಳಂಕ ಮಾಡೋದಕ್ಕೆ ಸಾಧ್ಯವಿಲ್ಲ, ಮಲಿನ ಮಾಡೋಕ್ಕಾಗೋದಿಲ್ಲ. ಪಂಚಭೂತ ಮಾತ್ರೆಗಳಿಂದ ಆಗಿರುವ ಕಠಿಣವಾದ ಸ್ಥೂಲ ದೇಹವುಳ್ಳವನು ಹೃದಯ ಕಮಲದ ಮಧ್ಯದಲ್ಲಿ ಒಂದು ಮೂಲೆಯಲ್ಲಿರುವವನಾದರೂ ಸರ್ವದೇಹದಲ್ಲಿಯೂ ಇರುವ ಆತ್ಮನನ್ನು ಧ್ಯಾನ ಮಾಡಬೇಕು. ಈ ರೀತಿಯಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಹೋಗಬೇಕು. ಮುಂದುವರೆದು ಹೇಳ್ತಾರೆ, ಚಿನ್ಮಾತ್ರನು ನಿರ್ಮಲವಾದ ಪ್ರಕಾಶವುಳ್ಳವನು, ಕಲಾ ಅಂದರೆ ಅಧ್ಯಾಸ, ಕಲನ, ವಿಕಲ್ಪಗಳಿಗೆ ಕಲ್ಪನಾ ಅಧಿಷ್ಠಾನನಾಗಿರುವವನು, ಪ್ರತ್ಯಕ್ಷವಾಗಿ ದರ್ಶನ ಮಾಡಲು ಸಾಧ್ಯವಾಗನಿರುವವನು, ಸ್ವಾನುಭೂತಿಯನು ಆಗಿರುವ ಆತ್ಮನನ್ನು ಧ್ಯಾನ ಮಾಡಬೇಕು. ಸ್ವಾನುಭೂತಿಮಯನೂ ಆದಂಥ ಆತ್ಮನನ್ನು ಧ್ಯಾನ ಮಾಡಬೇಕು. ಪ್ರತ್ಯೇಗಾತ್ಮ ಸ್ವರೂಪನಾಗಿದ್ದರೂ ಭೋಗಾಸಕ್ತಿಯಿಂದ ಕೂಡಿರುವವನಂತೆ ಇರುವ, ಸ್ವಸಂಕಲ್ಪದಿಂದಲೇ ಪದಾರ್ಥಗಳ ರೂಪವನ್ನು ಪಡೆದು ಒಂದೇ ಕ್ಷಣದಲ್ಲಿ ದ್ವಿತ್ವವನ್ನು ಪಡೆದಂತೆ ಇರುವ ಆತ್ಮನನ್ನು ಧ್ಯಾನ ಮಾಡಬೇಕು. ಕ್ಷಣ ಮಾತ್ರದಲ್ಲಿ ಎರಡಾಗ್ಬಿಡ್ತಾನೆ ಪರಮಾತ್ಮ. ಒಬ್ಬನೇ ಆಗಿದ್ದಾನೆ, ಕ್ಷಣ ಮಾತ್ರದಲ್ಲಿ ಜಗತ್ತಾಗ್ಬಿಡ್ತಾನೆ. ಕ್ಷಣದೊಳಗೆ ಬ್ರಹ್ಮಾಂಡ ನಿರ್ಮಿಸಿ ಕ್ಷಣ ಯುಗ ಜಗವೆಂದು ಕಲ್ಪಿಸಿ, ಈ ರೀತಿಯಲ್ಲಿ ಪರಮಾತ್ಮ ಏನು ಬೇಕಾದ್ರೂ ಆಗಬಲ್ಲ. ಅಂಥ ಶಕ್ತಿಯುಳ್ಳ ಪರಮಾತ್ಮನನ್ನು ಈ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಕೈಕಾಲು ಅವಯವಗಳು, ಕೇಶನ ಕದಂತಗಳು ಉಳ್ಳ ಸ್ವದೇಹ ಸಂವಿತ್ ಸ್ವರೂಪನಾಗಿ ಗೋಚರನಾಗುವವನು ಈ ದೇವನೆಂದೇ ಭಾವಿಸಬೇಕು. ಇಷ್ಟೇ ಅಲ್ಲದೆ ವಿಚಿತ್ರಗಳು ಅನೇಕಗಳು ಮನೋದೃಷ್ಟಿ ಉಳ್ಳವರಿಗೆ ಮಾತ್ರ ಕಾಣುವ ನಾನಾ ಆಚಾರಗಳು ಉಳ್ಳ ಶಕ್ತಿ ಸಮೂಹಗಳು, ಪತಿಪತ್ನಿಯರು, ಗಂಡ ಹೆಂಡತಿಯರು ಗಂಡನನ್ನು ಹೆಂಡತಿ ಓಲೈಸುವಂತೆ, ಹೆಂಡತಿಯನ್ನು ಗಂಡನನ್ನು ಓಲೈಸುವಂತೆ ಆತ್ಮಸ್ವರೂಪನಾದ ನನ್ನನ್ನು ಓಲೈಸುವರು. ಪರಮಾತ್ಮನನ್ನು ಈ ರೀತಿಯಲ್ಲಿ ಓಲೈಸ್ತಾರೆ ಯಾರು? ಆತ್ಮಜ್ಞಾನಿಗಳು ಅಂತ ಇಲ್ಲಿ ಹೇಳಿದ್ರು. ಮನಸ್ಸೆಂಬ ದ್ವಾರಪಾಲಕನು ಜಗತ್ರಯದಲ್ಲಿ ನಡೆಯುವುದನ್ನೆಲ್ಲ ನನಗೆ ತಿಳಿಸುತ್ತಾ ಬಾಗಿಲಲ್ಲಿ ದ್ವಾರಪಾಲಕನಾಗಿ ನಿಂತಿರುವನು. ಚಿಂತೆ ಎಂಬ ಪ್ರತಿಹಾರಿಯು ಶುದ್ಧ ರೂಪವಾದ ಬಾಗಿಲಲ್ಲಿ ಅಪ್ಪಣೆಯನ್ನು ನಿರೀಕ್ಷಿಸುತ್ತಾ ನಿಂತಿರುವಳು. ಇಲ್ಲಿ ಪರಮಾತ್ಮನಿಗೆ ದ್ವಾರಪಾಲಕ ಯಾರಪ್ಪ ಅಂದ್ರೆ ಮನಸ್ಸೇ. ಜಗತ್ತಿನ ಎಲ್ಲ ವ್ಯಾಪಾರವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಯಾರು? ಮನಸ್ಸು. ಇಂಥ ಜಾಗದಲ್ಲಿ ಇಂಥವರು ಹಿಂಗೆ ಮಾಡಿದ್ರು ಅಂತ ಜಗತ್ ವ್ಯಾಪಾರವನ್ನೆಲ್ಲ ಅರಕೆ ಮಾಡೋದು ಯಾರು? ಮನಸ್ಸು. ದ್ವಾರಪಾಲಕನಾದಂಥ ಈ ಮನಸ್ಸು ಇದು ಪರಮಾತ್ಮನ ದ್ವಾರಪಾಲಕ. ಅದರಿಂದ ಪರಮಾತ್ಮನನ್ನು ನಾವು ಆ ದ್ವಾರಪಾಲಕನ ಮುಖಾಂತರವಾಗಿಯೇ ಚಿಂತನೆಯನ್ನು ಮಾಡಬೇಕು. ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಕೆಲವೊಂದು ಉಪಮೇಯ ಉಪಮಾನಗಳನ್ನ ಕೊಡ್ತಾರೆ. ಅವು ಒಳ್ಳೆಯನು ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ
ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.